1 ಇಯರ್, 1 ವರ್ಷ ಆಗುತ್ತೆ. ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಪುಟ್ಟ. ಐ ಡೋಂಟ್ ನೋ ವಾಟ್ ಟು ಟೆಲ್. ಈ ಕಾಲದಲ್ಲಿ ಕೋಟಿ ರೂಪಾಯಿ ಅಂತಂದ್ರೆ ಯಾರು ಅಷ್ಟೊಂದು ಬೆಲೆ ಕೊಡೋದಿಲ್ಲ. ಆದ್ರೆ ಕನ್ನಡ ಚಿತ್ರಗಳು 100 ಕೋಟಿ ಬಜೆಟ್ಗೂ ಸಾಕ್ಷಿಯಾಗಿವೆ. ಬಾಕ್ಸ್ ಆಫೀಸ್ ಅಲ್ಲಿ ಕಮಾಯಿಸಿದ್ದೂ ಇದೆ. ಆದರೆ ಆ ಕಾಲದಲ್ಲಿ 90ರ ದಶಕದಲ್ಲಿ ಕೋಟಿ ರೂಪಾಯಿ ಹೂಡುವಂತಹ ಧೈರ್ಯ ಮಾಡಿ ಬಹಳಷ್ಟು ಹಿಟ್ ಚಿತ್ರಗಳನ್ನ ನಿರ್ಮಾಣ ಮಾಡಿದಂತಹ ಹೆಮ್ಮೆಯ ನಿರ್ಮಾಪಕರು ಏನೇ ಕಷ್ಟ ಬಂದ್ರು ಕೊನೆಯವರೆಗೂ ನಮ್ಮ ಚಿತ್ರರಂಗದ ಏಳಿಗೆ ಶ್ರಮಿಸಿದವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೋಟಿ ರಾಮು ಸರ್. ನಮ್ಮೆಲ್ಲರಿಗೂ ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಇದೆ. ರಾಮು ಸರ್ ಅಂತ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಿದ್ದು. ಅದ್ಭುತವಾದ ಹಿಟ್ ಸಿನಿಮಾಗಳ ಮೇಲೆ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರು ರಾಮು ಸರ್. ಸೊ ಇವತ್ತು ಅವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಸಿಕ್ಕಿದೆ. ಏನ್ ಅನ್ನಿಸ್ತಾರೆ? ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಚಿತ್ತಾರ ಟು ಗಿವಿಂಗ್ ಸಚ್ ಅ ರೆಸ್ಪೆಕ್ಟ್ ಆ್ಯಂಡ್ ಲವ್ ಟು ರಾಮು. ನನಗೆ ಅನಿಸ್ತಾ ಇದೆ ರಾಮು ಅವರೆಲ್ಲ ಔಟ್ಡೋರ್ ಶೂಟಿಂಗ್ ಹೋಗಿದ್ದಾರೆ. ನಾನು ಯಾವಾಗ ಹೋಗಿ ಅವ್ರು ಕೊಡ್ತೀನಿ ಅನ್ನೋ ಫೀಲಿಂಗಲ್ಲೇ ಇದೆ. 1 ಇಯರ್, 1 ವರ್ಷ ಆಗುತ್ತೆ. ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಪುಟ್ಟ. ಐ ಡೋಂಟ್ ನೋ ವಾಟ್ ಟು ಟೆಲ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಚಿತ್ರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಮ್ಮಿ. ಬಂದಿದ್ದಕ್ಕೆ ಸಂತೋಷ ಆಯಿತು. ಈ ಅವಾರ್ಡ್ನ ಸ್ವೀಕರಿಸಿದ್ದಕ್ಕೆ ತುಂಬಾನೇ ಸಂತೋಷ ಆಯಿತು. ಬಟ್ ರಾಮು ಸರ್ ಎಲ್ಲೇ ಇದ್ರು ಇವತ್ತು ಈ ಒಂದು ಘಳಿಗೆ ಈ ಒಂದು ಮೊಮೆಂಟ್ ನೋಡಿ ತುಂಬಾನೇ ಸಂತೋಷ ಪಟ್ಟಿರ್ತಾರೆ ಅಂತ ನಾವೆಲ್ಲ ಭಾವಿಸಿರ್ತೀವಿ. ಮೇಡಮ್, ರಾಮು ಸರ್ಗೆ ಗೊತ್ತಿದ್ದು ಒಂದೇ ಒಂದು, ಅದೇನು ಅಂತ ಹೇಳಿ, ಸಿನಿಮಾ. ಅದನ್ನು ಬಿಟ್ಟು ಬೇರೆ ಪ್ರಪಂಚ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಮೇಡಮ್ಮು ಎಲ್ಲೂ ಕುಗ್ಗೋ ಹಾಗೇ ಇಲ್ಲ. ಅವರ ಆಸೆ ಎಲ್ಲವನ್ನು ನೀವು ಪೂರೈಸ್ತೀರ ಅನ್ನೋ ಭರವಸೆ ನಮಗಿದೆ. ಯಾಕೆಂದ್ರೆ ರಾಮು ಸರ್ ನನ್ನ ಕ್ಲೋಸ್ ಫ್ರೆಂಡು. ಅದರಿಂದ ನೀವು ಎಲ್ಲವನ್ನು ನೀವು ಅಚೀವ್ ಮಾಡೇ ಮಾಡ್ತೀರಾ ಅನ್ನೋದು ಆಸೆ ನಮಗಿದೆ. ಶೋರಾಗಿ ಮಾಡಿ ಮಾಲಾಶ್ರೀ ಅಂದ್ರೆ ಎಗರ್ಸಿ ಒದೆಯೋದೇ ನಮಗೆ ಗೊತ್ತು. ಈ ಥರ ಇದು ನಾವು ನೋಡೇ ಇಲ್ಲ. ಇಲ್ಲಿ ಬೇಕು ಅಂದ್ರೆ ಒದ್ದು ಬಿಡಿ ಒಂದೆರಡು ನಮಗೆ. ಇಲ್ಲ, ಶೋರ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.